देवी
शांतादिवासी विचित्रकट्वान्नगरा नलमाला विभूषण वेपितम्भैकानां दादिवैरवा मान्यत्रमण्यत्वा स्वागता चामुण्डे चितोलोके ख्याताये देवी भविष्यति मार्कण्डेय प्राणे सावरणिके मन्मन्त्रे देवी महात्मे सप्तमः नमो देवी
ಎಲ್ಲಿದ್ದು ನಮ್ಮನ್ನು ಒಳಗೆ ಹಾಕ್ತಿಯಲ್ಲ ಇದು ನೋಡಿ ನಮ್ಮ ಬಾವರಿಗೆ ಇದು ಹಾಕಿ ಮಾಲೆ. ಚಂಡಿಕಾ ಯಾಗ ಮಾಡುವ ಉದ್ದೇಶ ಏನಂತ ಕೇಳಿದರೆ, ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ನಾನು ಏನು ಕೆಲಸ ಮಾಡಿದರೂ ಕೂಡ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿಯೇ ಮಾಡುವುದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಅದೇ ಪ್ರಯುಕ್ತವಾಗಿ ನಾರಾಯಣ ಭಟ್ರು ಕೂಡ ಬೆಂಗಳೂರಿಗೆ ಬಂದ ಟೈಮ್ನಲ್ಲಿ ನನ್ನ 90ನೇ ವರ್ಷದ ಕಾಲಿಡ್ತಾ 90ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಅದಕ್ಕೋಸ್ಕರ ಚಂಡಿಕಾ ಹೋಮ ಮಾಡಬೇಕು ಅಂತ ತಿಳ್ಕೊಂಡೆ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನು, ನನ್ನ ಮೊಮ್ಮಗಳನ್ನು, ನನ್ನ ತಂಗಿ ಮಕ್ಕಳನ್ನು ಎಲ್ಲರನ್ನು ಬರಲಿ ಕೇಳಿದ್ದೇನೆ. ಅದೇ ತರಕಾರಿ ಎಲ್ಲ ಬಂದಿದ್ದಾರೆ, ಚೆನ್ನಾಗಿ ಕಳಿಸಿಕೊಡಿದ್ದಾರೆ. ಬಂಧು ಬಳಗದವರು ಚೆನ್ನಾಗಿ ಆಯುಷ್ಯ ಆರೋಗ್ಯ ಭಾಗ್ಯ ಚೆನ್ನಾಗಿ ಅವ್ರಿಗೆ ಕೊಡಲಿ ಅಂತೇಳಿ ದೇವ್ರ ಹತ್ರ ನಾನು ಕೇಳ್ತೇನೆ. ನನ್ನ ಭಾವ ಶಂಕರರಾಯರು 90ನೇ ವರ್ಷ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಹೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಹಮ್ಮಿಕೊಂಡಿದ್ದರು. ಸಂಪೂರ್ಣವಾಗಿದೆ. ಅವರಿಗೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ರಾಜರಾಜೇಶ್ವರಿ ದುರ್ಗಾಪರಮೇಶ್ವರಿ ಸಪರಿವಾರ ದೇವರು ಅನುಗ್ರಹಿಸಲಿ. ನನ್ನ ಭಾವ ಶಂಕರರಾಯರು ಅವರಿಗೆ ನಮ್ಮ ತಂಗಿಯನ್ನು ಕೊಟ್ಟಿದ್ದೇವೆ. 55 ವರ್ಷ ನಿರಂತರವಾಗಿ ಸಂತೋಷ ಸಮೃದ್ಧಿಯಾದ ಜೀವನ ನಡೆಸಿದ್ದಾರೆ. ಅವರಿಬ್ಬರು ಮಕ್ಕಳು, ಒಬ್ಬರು ಎಲ್ಲ ಪರದೇಶದಲ್ಲಿದ್ದಾರೆ, ಸಮೃದ್ಧಿಯಾಗಿದ್ದಾರೆ. ಅವರನ್ನೆಲ್ಲ ಕೂಡಿಕೊಂಡು ಅವರ 89 ಮುಗಿದು 90ಕ್ಕೆ ಕಾಲಿಡುವಾಗ ಒಂದು ಕೆಲಸ ಆಗಬೇಕು, ಒಂದು ನಿಯೋಜಿಸಿದ ಪ್ರಕಾರ ಅವರ ಮನಸ್ಸು ಪ್ರಕಾರ ನಾವು ಮಾಡಿದ್ದು ದೇವರು ನಡೆಸಿಕೊಂಡರು. ಅದನ್ನು ಇವತ್ತು ಸಂಪೂರ್ಣ ಭಂಡಾರಕ್ಕೆ ಅರ್ಪಣೆ ಆಯಿತು. ಆದರೆ ದೇವತಾ ಅನುಗ್ರಹದಿಂದ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲವನ್ನು ಅವರಿಗೆ ಅನುಗ್ರಹಿಸಿ ಸಹಕುಟುಂಬ ನಮ್ಮ ಕ್ಷೇಮಸ್ಥೈರ್ಯ ಇದೆ ಆಯುರಾರೋಗ್ಯ ಅನುಗ್ರಹ ನಡೆಸಿಕೊಡಬೇಕು ಅಂತ ಹೇಳಿ ಎಲ್ಲ ಗುರು ಹಿರಿಯ ದೇವರ ಮುಂದೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡೋದು. ಅವರಿಗೆ ಶುಭವಾಗಲಿ ಎಂದು ನಾನು ಕೇಳಿಕೊಳ್ತೇನೆ. ನನ್ನ ದೊಡ್ಡಪ್ಪ ಶಂಕರರಾಯರು ಅಂದರೆ ನಾನು ಅವರ ಹೆಂಡತಿ ಲಕ್ಷ್ಮೀ ದೊಡ್ಡಮ್ಮನ ತಂಗಿ ಮಗ ರಾಜಾರಾಮ್ ಅಂತ ಹೇಳಿ. ನಾನು ಸಣ್ಣ ಹುಟ್ಟಿದಾಗಿಂದ ಇವರನ್ನು ನೋಡಿಕೊಂಡೇ ಬಂದಿದ್ದೇನೆ, ಅಂದರೆ ಹಂತ ಹಂತವಾಗಿ. ಸೊ ನಮ್ಮ ಈ ಫ್ಯಾಮಿಲಿಯಲ್ಲಿ ಮೊದಲನೇ ಲಾಯರ್ ಅಂತ ಹೇಳಿದರೆ ಬಹುಶಃ ದೊಡ್ಡಪ್ಪನೇ ಅಂತ ಕಾಣುತ್ತೆ ಇದು. ಸೊ ದೊಡ್ಡಪ್ಪ ನಮ್ಮ ಇದೇನಂತ ಹೇಳಿದರೆ ನೆನಪೇನಂತ ಹೇಳಿದರೆ ಟಿಪ್ ಟಾಪ್ ಆಗಿ ಗರಿ ಒಂದು ಕಪ್ಪಿನ ಕೋಟು, ಇದು ಬಿಳಿ ಬಟ್ಟೆ ಇದೆಲ್ಲ ಹಾಕ್ಕೊಂಡು ಅವರು ಹೋಗೋದನ್ನು ನಾವು ಬೆಂಗಳೂರಿಗೆ ಹೋದಾಗ ನೋಡ್ತಾ ಇದ್ದೆವು. ಮತ್ತು ನಾನು ಅವ್ರು ಕೆಲಸ ಮಾಡ್ತಾ ಇದ್ದದನ್ನು ನೋಡಿದ್ದು ಸಣ್ಣದಿರುವಾಗ. ಆ ಒಂದು ಇಂಕ್ ಪೆನ್ನು, ಆ ಬರೆಯೋ ಒಂದು ಶಿಸ್ತು, ಅದನ್ನೆಲ್ಲ ಇಡೋದು, ಅದನ್ನು ಹೇಳೋ ರೀತಿ, ಡಿಕ್ಟೇಷನ್ ಮಾಡೋ ರೀತಿ, ಅವ್ರಿಗೊಬ್ಬರು ಟೈಪಿಸ್ಟ್ ಇದ್ದರು ಬರ್ತಾಯಿದ್ರು. ಅದೆಲ್ಲ ಸವಿ ನೆನಪುಗಳು ಆ್ಯಕ್ಚುಲಿ. ಹಾಗೆ ಹೌದು. ಮತ್ತು ಬೆಂಗಳೂರಿನಲ್ಲಿ ಅವರ ಮನೆ ಅಂತ ಹೇಳಿದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನನ್ನನ್ನು ಸೇರಿದ ಹಾಗೆ ನಾನು ಓದ್ತಾ ಇರುವಾಗ ಮತ್ತು ಕೆಲಸ ಶುರು ಮಾಡಿದಾಗ ಕೂಡ ಅವರ ಮನೆಯಲ್ಲಿ ಇದ್ದವನೇ ನಾವು ಫಲಾನುಭವಿಗಳು ಅಂತ ಹೇಳ್ಬೋದು. ಹಾಗೆ ಅವರ ಮನೆಯಲ್ಲಿ ಉಂಡು ಬೆಳೆದ ಮಕ್ಕಳು ನಾವು. ಮತ್ತು ಯಾವುದೇ ಬಹಳ ಜೋವಿಯಲ್ ದೊಡ್ಡಪ್ಪ, ಯಾವಾಗಲೂ ಕೂಡ ಒಂಥರ ಮುಖ ಚಿಕ್ಕದು ಮಾಡಿ ಇದ್ದ ಮನುಷ್ಯನೇ ಅಲ್ಲ. ಕಷ್ಟ ಇರಲಿ, ಸುಖ ಇರಲಿ, ದುಡ್ಡು ಇರಲಿ, ದುಡ್ಡು ಇಲ್ಲದೇ ಇರಲಿ, ರೈಟ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಆದರೂ ಅದು ಅವರಿಗೆ ಕೈಗೂಡಿಸ್ಕೊಂಡು ಹೋಗ್ತಾನೂ ಇರ್ತದೆ. ದೇವರ ಅನುಗ್ರಹ ಅವರಿಗೆ ಯಾವಾಗಲೂ ಮಾಡಿದ್ದಾರೆ. ಅವರು ಹಾಗೆ ಅವರ ಅಂದರೆ ನನ್ನ ಕಸಿನ್ಸ್ ಉಮಕ್ಕನಿಗಾಗಲಿ ನನ್ನ ಉಮೇಶನಿಗಾಗಲೂ ಅದೇ ರೀತಿ ಅವರು ನಿಮ್ಮ ಜೀವನವನ್ನು ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಹೊರತು ನೀವು ಯಾವುದಕ್ಕೂ ಯಾರಿಗೂ ಕನ್ಸ್ಟೆಂಟ್ ಹಾಕಿದವರಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತೇಳಿ ತುಂಬ ಪುರಂದರದಾಸರ ಇದು ಅವರಿಗೆ ಕೀರ್ತನೆಗಳು ಹಾಡೋದಷ್ಟೇ ಅಲ್ಲ, ಐ ಥಿಂಕ್ ಅದರದ್ದು ಭಾವನೆಗಳನ್ನು, ಆ ಗೂಢಾರ್ಥಗಳನ್ನು ಸಹ ಅವರು ಹೇಳದೆ ಕೂಡ ಅಳವಡಿಸ್ಕೊಂಡಿದ್ದಾರೆ ಅಂತ ನನಗೆ ಕಾಣ್ತದೆ. ರಾಜರಾಜೇಶ್ವರಿಯ ಅನನ್ಯ ಭಕ್ತ ಅಂತ ಹೇಳ್ಬೋದು. ಭಕ್ತ ಅಂತ ಹೇಳಿದರೆ ಅವರ ಭಕ್ತಿಯ ನಮೂನೆ ಬೇರೆ, ಅವರೇನು ತೋರ್ಪಡಿಕೆ ಭಕ್ತಿ ಅಲ್ಲ, ಆದರೆ ಒಂದು ಮನಸ್ಪೂರ್ವಕವಾಗಿ ಅವರಿಗೆ ಭಕ್ತಿ ಇದೆ ಆ ರಾಜರಾಜೇಶ್ವರಿಯಲ್ಲಿ. ಅವರಿಗೆ ಆ ಮನಸ್ಸಿನಲ್ಲಿ ಅದನ್ನು ಬೇಡ್ಕೊಳ್ತಾರೆ. ಹಾಗೆ ಇವತ್ತು ಅವ್ರು ಹೇಳಿದ ಹಾಗೆ
ಬಂದಿದ್ದಾರೆ. ನಮಗೆ ಭಾಳ ಸಂತೋಷ ಆ್ಯಕ್ಚುಲಿ ದಟ್ ಈ ಏಜಲ್ಲಿ ಆ ಒಂದು ಜೀವನೋತ್ಸಾಹ, ಜೀವನ್ಮುಖಿ ಅಂತ ಹೇಳ್ತಾರಲ್ಲ, ಅದನ್ನು ಇಟ್ಕೊಂಡು ಅವರು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜರಾಜೇಶ್ವರನ ನಂಬಿಕೊಂಡೇ ಬದುಕಿಕೊಂಡು ಬಂದವಳು. ಇವತ್ತು ಚೆನ್ನಾಗಿ ಪೂಜೆ ಎಲ್ಲ ನಡೆಸಿಕೊಟ್ರು ದೇವರು. ಇನ್ನು ಮುಂದೇನೂ ಅದೇ ಥರ ನಮಗೆ ನಮ್ಮ ಮನೆಯವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು, ನಮಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಹ್ಯಾಪಿ ಬರ್ಡೇ ಅಪ್ಪ. ನನಗೆ ತುಂಬ ಪ್ರೌಡ್ ಮೂಮೆಂಟು ಈ ದಿವಸ ಬಂದು ಪೂಜೆಯಲ್ಲಿ ನಿಮ್ಮ ಪಾಲ್ವಹಿಸಿ ಇದು ಇಲ್ಲಿ ಬಂದಿದ್ದು ಅಂತ ಹೇಳಿ ನಂಗೆ ತುಂಬ ಸಂತೋಷ. ಎಲ್ಲ ದೇವ್ರ ದಯದಿಂದ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ನನ್ನ ಮೊಮ್ಮಗ ಬೇರೆ ಬಂದಿದ್ದಾನೆ. ಮೊಮ್ಮಗ ಬೇರೆ ಬಂದಿದ್ದಾನೆ. ಅದು ಚಂಡಿಕಾಯಲ್ಲಿ ಒಂದು ವಾರಕ್ಕಾದರೂ ಬರಬೇಕು ಅಂತ ಹೇಳಿ ಬಂದಿದ್ದೀನಿ. ಖುಷಿ ಆಯ್ತು ನನಗೆ ತುಂಬ. ಇದು ನಿಮ್ಮ 90ನೇ ಕಾಲಿಡ್ತಾ ಇದ್ದೀರಾ. ಬಟ್ ಐ ಹ್ಯಾವ್ ಸೀನ್ ಯು ಫ್ರಮ್ ನನ್ನ ಕಣ್ಣು ಬಿಟ್ಟು ಹಾಕ್ದಂಗ ಈಗವರೆಗೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಐ ನೋ ವಾಟ್ ಯು ಹ್ಯಾವ್ ಗಾನ್ ಥ್ರೂ. ನಮಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಾ, ಚೆನ್ನಾಗಿಟ್ಟಿದ್ದೀರಾ. ಸೊ ಅದಕ್ಕೆ ಯಾವಾಗಲೂ ನಾವು ದೇರ್ ಇಸ್ ಎ ಗ್ರ್ಯಾಟಿಟ್ಯೂಡ್ ಹೇಳೋದು ತುಂಬ ಚಿಕ್ಕ ವರ್ಡು. ಸೊ ಬಟ್ ವಿ ಆಲ್ವೇಸ್ ಲವ್ ಯು ಆ್ಯಂಡ್ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ವೆರಿ. ಹ್ಯಾಪಿ 90th ಬರ್ಡೇ ಅಜ್ಜ. ನಿಮ್ಮ ಇಲ್ಲಿ ಈ ಹೋಮಕ್ಕೆ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಯಾವಾಗಲೂ ಚಿಕ್ಕವನಿಂದ ನೀವು ಯಾವಾಗಲೂ ನಿಮ್ಮ ಆಶೀರ್ವಾದ ಕೇಳುವಾಗ ನೀವು ಹೇಳ್ತಿದ್ರು ಬಿ ಹ್ಯಾಪಿ ಅಂತ. ಅದಾಗಿ ನಾನು ಈ ದಿವಸಕ್ಕೆ ತುಂಬ ಖುಷಿಯಾಗಿ ನಿಮ್ಮ ಚಂಡಿ ಹೋಮಕ್ಕೆ ಬಂದಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು ಬಾಯ್. ಬಿ ಹ್ಯಾಪಿ ಫಾರ್ ಎವರ್. ಎರಡನೇ ಭಾವ ನಮಗೆ, ಆದರೂ ಕೂಡ ಇವರು ಹಿರಿಯ ಭಾವನ ಸ್ಥಾನನ್ನು ಇಲ್ಲಿ ನಮ್ಮ ಕುಟುಂಬದಲ್ಲಿ ತುಂಬಿದ್ದಾರೆ. ಎಲ್ಲರಿಗೂ ಕೂಡ ಉತ್ತಮ ಮಾರ್ಗದರ್ಶನ ಕೊಡುವಂತಹ ವ್ಯಕ್ತಿ, ನೇರ ಪ್ರವೃತ್ತಿಯವರು, ಯಾರಿಗೂ ಕೂಡ ಅಂಜುವಂತಹ ವ್ಯಕ್ತಿ ಅಲ್ಲ. ಈ ದಿನ 90ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಬಹಳ ಸಂತೋಷದ ದಿನ. ಅವರು ನಗ್ನಗ್ತಾ ಇರೋದನ್ನು ನೋಡಿದರೆ ನೀವೇ ಅರ್ಥ ಮಾಡ್ಕೊಳ್ಬೋದು ಯಾವ ರೀತಿಯ ಉತ್ಸಾಹ ಅವರಿಗೆ ಜೀವನದಲ್ಲಿ ಇತ್ತು ಅಂತ ಹೇಳಿ. ಮುಂದೆ ಕೂಡ ಇದೇ ರೀತಿಯ ಉತ್ಸಾಹ ಇದ್ದು ಅವರ ಲವಲವಿಕೆಯ ಜೀವನ ಹೀಗೆ ಮುಂದುವರಿಯಲಿ ಅಂತ ಹೇಳಿ ನಾವು ಆಶಿಸ್ತೇವೆ. ರಾಜರಾಜೇಶ್ವರಿಯ ಪರಮ ಭಕ್ತ. ಬೇರೆ ಯಾವ ದೇವಸ್ಥಾನಕ್ಕೆ ಹೋದರೂ ರಾಜರಾಜೇಶ್ವರಿ ಅಂತಲೇ ಹೇಳುವಂತಹ ವ್ಯಕ್ತಿ. ಆ ವ್ಯಕ್ತಿ ಈ ದಿನ ಇಲ್ಲಿ ನಮ್ಮೊಂದಿಗೆಲ್ಲ ಇರುವಾಗ ನಮಗೆ ಬಹಳ ಸಂತೋಷ ಆಗ್ತದೆ. ಅವರಿಗೆ ಹಾಗೂ ಅವರ ಕುಟುಂಬದ ಎಲ್ಲರಿಗೂ ಕೂಡ ದೇವರು ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸುದ್ದಿ9 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.